ಬರ ಪರಿಸ್ಥಿತಿಯಲ್ಲಿ ಮೇವಿನ ಕೊರತೆ ನೀಗಿಸಲು ಸುಧಾರಿತ ತಂತ್ರಜ್ಞಾನ ಬಳಸುವಂತೆ ಕರೆ ನೀಡಿದ ಡಾಕ್ಟರ್ ಬಿಜಿ ಶೇಖರ್. ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿಸಿ ಫಾರ್ಮ್ ಮಂಡ್ಯ ವತಿಯಿಂದ ಮೇವಿನ ಬೆಳೆಗಳ ತರಬೇತಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕರಾದ ಶ್ರೀಮತಿ ಎಂ ಚೇತನಾ ಉದ್ಘಾಟಿಸಿದರು. ನಂತರ ಡಾಕ್ಟರ್ ಎನ್ ಶಿವಕುಮಾರ್ ಸಹ ಸಂಶೋಧನಾ ನಿರ್ದೇಶಕರು ವಿಸಿ ಫಾರ್ಮ್ ಮಂಡ್ಯ ಇವರು ಮಾತನಾಡಿ, ಮಂಡ್ಯ ಜಿಲ್ಲೆ ಕೃಷಿಗೆ ಪ್ರಧಾನವಾದ ಜಿಲ್ಲೆಯಾಗಿದೆ. ಪ್ರಧಾನ ಬೆಳೆಯಾಗಿ ಭತ್ತ ಮತ್ತು ಕಬ್ಬನ್ನು ಬೆಳೀತಾರೆ. ಅದರ ಜೊತೆಯಾಗಿ ಉಪಕಸುಬುಗಳಾದ ಕುರಿ, ಆಡು, ಹೈನುಗಾರಿಕೆ ಮಾಡ್ತಾರೆ. ಇಲ್ಲಿ ಸಿಗುವಂತ ವಿಷಯಗಳ ಬಗ್ಗೆ ತಿಳಿದುಕೊಳ್ಳಿ. ಮುಂದಿನ ದಿನಗಳಲ್ಲಿ ಇವತ್ತು ಸಿಗುವಂತ ಮಾಹಿತಿಯನ್ನ ತಮ್ಮ ವೃತ್ತಿ ಜೀವನಕ್ಕೆ ಅಳವಡಿಸಿಕೊಳ್ಳಿ ಅಂತ ಹೇಳಿದ್ರು. ಎಂ ಚೇತನ ಜಿಲ್ಲಾ ನಿರ್ದೇಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮಂಡ್ಯ ಇವರು ಮಾತನಾಡಿ, 2023-24ನೇ ಸಾಲಿನ ಕೃಷಿ ಕಾರ್ಯಕ್ರಮಗಳಲ್ಲಿ ಒಂದಾದ ಕೃಷಿ ಅಧ್ಯಯನ ಪ್ರವಾಸವೂ ಒಂದು. ಈ ದಿನ ಅಧ್ಯಯನ ಪ್ರವಾಸದ ಮೂಲಕ ನಿಮಗೆ ವಿಸಿ ಫಾರ್ಮ್ನಲ್ಲಿ ಮಾಹಿತಿಯನ್ನು ಕೊಡಿಸಲಾಗ್ತಿದೆ. ಒಳ್ಳೆಯ ರೀತಿಯಲ್ಲಿ ಮಾಹಿತಿಯನ್ನು ತಿಳಿದುಕೊಂಡು ಕಾರ್ಯರೂಪಕ್ಕೆ ತನ್ನಿ ಅಂದ್ರು. ಮಂಡ್ಯ ರೈತರು ಕೃಷಿ ಮಾಡೋದ್ರಲ್ಲಿ ಬಹಳ ಧೈರ್ಯಶಾಲಿಗಳು. ಯಾವುದೇ ಬೆಳೆಗಳನ್ನು ಸರಿಯಾದ ಸಮಯಕ್ಕೆ ಬೆಳೀತಾರೆ. ಇಲ್ಲಿ ಸಿಗುವಂತ ಕೃಷಿ ಮತ್ತು ಕೃಷಿಯೇತರ ಮಾಹಿತಿಗಳನ್ನು ತಿಳಿದುಕೊಳ್ಳಿ. ನಮ್ಮ ಸಂಸ್ಥೆಯ ಸದಸ್ಯರುಗಳಿಗೆ ವಲಯ ಸಂಶೋಧನಾ ಕೃಷಿ ಕೇಂದ್ರ ವಿಸಿ ಫಾರ್ಮ್ ವತಿಯಿಂದ ಒಳ್ಳೆಯ ಮಾಹಿತಿ ಮಾರ್ಗದರ್ಶನ ಸಿಗ್ತಿದೆ, ಅದನ್ನು ಪಡೆದುಕೊಳ್ಳಿ ಅಂದ್ರು. ಡಾಕ್ಟರ್ ಮಹದೇವಯ್ಯ ಹೈನುಗಾರಿಕಾ ತಜ್ಞರು ಮಾತನಾಡಿ, ಬರ ಪರಿಸ್ಥಿತಿಯಲ್ಲಿ ಜಾನುವಾರುಗಳ ನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಿದ್ರು. ನೀರು ನಿರ್ವಹಣೆಗೆ, ಕೊಟ್ಟಿಗೆ ನಿರ್ವಹಣೆ, ದನ ಮೇವು ಮತ್ತು ಹಸಿರು ಮೇವಿನ ಬಗ್ಗೆ ಮಾಹಿತಿ ಕೊಟ್ಟರು. ಡಾಕ್ಟರ್ ಪಿ ಮಹದೇವು ಪ್ರಾಧ್ಯಾಪಕರು ಮಾತನಾಡಿ, ಬರ ಪರಿಸ್ಥಿತಿಯಲ್ಲಿ ಸುಧಾರಿತ ಮೇವಿನ ತಳಿಗಳ ಬಗ್ಗೆ ಮಾಹಿತಿ ನೀಡಿದ್ರು. ಡಾಕ್ಟರ್ ನಾಗೇಶ್ ಚಿಕ್ಕರೋಗಿ ತಾಂತ್ರಿಕ ಅಧಿಕಾರಿಗಳು ಮೇವಿನ ಬೆಳೆಗಳಲ್ಲಿ ಕಂಡುಬರುವಂತಹ ಕೀಟ ನಿರ್ವಹಣೆ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕ್ಷೇತ್ರ ಯೋಜನಾಧಿಕಾರಿಗಳಾದ ಮಮತಾ ಎನ್ ಶೆಟ್ಟಿ, ಕೃಷಿ ಮೇಲ್ವಿಚಾರಕರು ನವೀನ್ ಕುಮಾರ್, ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳು ಶ್ವೇತಾ, ಸೇವಾ ಪ್ರತಿನಿಧಿಗಳು, ರೈತರು, ಸಂಘದ ಸದಸ್ಯರು ಹಾಜರಿದ್ದರು. ಪ್ರತಾಪ್ ಎಬಿ, ಸುವರ್ಣ ಟೈಮ್ಸ್, ಮಂಡ್ಯ.